ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಬಸ್ಸಲ್ಲಿ ಅಪರಿಚಿತನ ಜೊತೆ ಸಿಕ್ಕಾಪಟ್ಟೆ ಸುಖಪಟ್ಟು ಮಜಾ ಮಾಡಿದ ಹುಡುಗಿ ಕತೆ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಎಲ್ಲೂ ಸ್ಕಿಪ್ ಮಾಡದೆ ಕತೆನ ಕೊನೆ ತನಕ ಕೇಳ್ತಾ ಹೋಗಿ. ಸ್ವಪ್ನ 22 ವರ್ಷದ ಬಿ.ಟೆಕ್ ಓದ್ತಾ ಇರೋ ಸುಂದರ ಹುಡುಗಿ. ಅವಳ ಚುರುಕಾದ ಬುದ್ಧಿ, ನಾಚಿಕೆ ತುಂಬಿದ ಮುಖ, ಬಾದಾಮಿಯಂತಹ ಆಕರ್ಷಕ ಕಣ್ಣುಗಳು ಮತ್ತು ಸೊಂಟದವರೆಗೆ ಇಳಿಬಿದ್ದ ಉದ್ದನೆಯ ಕಪ್ಪು ಕೂದಲು ಕಾಲೇಜಲ್ಲಿ ಎಲ್ಲರ ಗಮನ ಸೆಳೀತಿತ್ತು. ಶರತ್ ಅವಳದ್ದೇ ಕ್ಲಾಸ್ಮೇಟ್, 22 ವರ್ಷದ, ನೋಡೋದಕ್ಕೆ ಸ್ಮಾರ್ಟ್ ಆಗಿರೋ ಯುವಕ. ಅವನ ಮುಗ್ಧ ನಗುವಿನ ಹಿಂದೆ ಅರ್ಚನಾಳ ಮೇಲಿದ್ದ ಆಸೆ ಮತ್ತು ಗುಪ್ತ ಮೆಚ್ಚುಗೆ ಅಡಗಿತ್ತು. ಮಂಗಳೂರಲ್ಲಿ ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ದ ಅವರಿಬ್ಬರು ಎಕ್ಸಾಮ್ ಟೈಮಿನ ಗ್ರೂಪ್ ಸ್ಟಡಿ ಮತ್ತು ಪ್ರಾಜೆಕ್ಟ್ ಕೆಲಸಗಳಿಂದಾಗಿ ತುಂಬಾ ಆಪ್ತ ಸ್ನೇಹಿತರಾಗಿದ್ದರು. ಮಂಗಳೂರಿಂದ ಬೆಂಗಳೂರಿಗೆ ಹೊರಟಿದ್ದ ಆ ಐಷಾರಾಮಿ ಓಲ್ವೋ ಬಸ್ ಹೈವೇನಲ್ಲಿ ಸರಾಗವಾಗಿ ಓಡ್ತಾ ಇತ್ತು. ರಾತ್ರಿ 8:30 ಆಗಿತ್ತು. ಅರ್ಚನಾ ಬಸ್ಸಿನ ತೀರಾ ಹಿಂದಿನ ಸೀಟಲ್ಲಿ ಶರತ್ನ ಪಕ್ಕ ಕೂತಿದ್ಲು. ತಮ್ಮ ಫೈನಲ್ ಇಯರ್ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ಗಾಗಿ ಅವರಿಬ್ಬರು ಈ ರಾತ್ರಿ ಪ್ರಯಾಣ ಮಾಡ್ತಾಯಿದ್ರು. ಕೊನೆ ಕ್ಷಣದಲ್ಲಿ ಟಿಕೆಟ್ ಬುಕ್ ಮಾಡಿದ್ದರಿಂದ ಅವರಿಗೆ ಬಸ್ಸಿನ ತೀರಾ ಹಿಂದಿನ ಸೀಟುಗಳು ಸಿಕ್ಕಿದ್ವು. ಅಲ್ಲಿ ಸ್ವಲ್ಪ ಇಕ್ಕಟ್ಟಾಗಿದ್ದರೂ ಬೇರೆಯವರ ಕಣ್ಣಿಗೆ ಬೀಳದಂತಹ ಒಂದು ರೀತಿಯ ರಹಸ್ಯವಾದ ಏಕಾಂತ ಅಲ್ಲಿತ್ತು. ಸ್ವಪ್ನ ಕಪ್ಪು ಬಣ್ಣದ ಟೈಟ್ ಟೀ ಶರ್ಟ್ ಮತ್ತು ಕಾಲಿನವರೆಗೆ ಬರುವ ಉದ್ದನೆಯ ಫ್ರಾಕ್ ಧರಿಸಿದ್ಲು. ಅವಳ ಅಳತೆಯ ಮೈಕಟ್ಟು ಆ ಬಟ್ಟೆಯಲ್ಲಿ ಎದ್ದು ಕಾಣ್ತಿತ್ತು. ಶರತ್ ಒಂದು ಆರಾಮದಾಯಕ ಬೂದು ಬಣ್ಣದ ಟೀ ಶರ್ಟ್ ಮತ್ತು ಮೊಣಕಾಲಿನವರೆಗಿನ ಶರ್ಟ್ಸ್ ಹಾಕಿದ್ದ. ಅವನ ದೇಹ ರಿಲ್ಯಾಕ್ಸ್ ಆಗಿದ್ದರೂ ಒಳಗೊಳಗೆ ಏನೋ ಎಚ್ಚರಿಕೆ ವಹಿಸಿದಂತಿತ್ತು. ಸ್ವಪ್ನ ಮತ್ತು ಶರತ್ ಕೇವಲ ಸಹಪಾಠಿಗಳು ಮಾತ್ರ. ಅವ್ರ ಸಂಬಂಧ ಬರೀ ಅಸೈನ್ಮೆಂಟ್ ಮತ್ತು ಕಾಲೇಜ್ನ ಟ್ರಿಪ್ಗಳಿಗೆ ಮಾತ್ರ ಸೀಮಿತವಾಗಿತ್ತು. ಇವರಿಬ್ಬರು ಕುಟುಂಬಗಳಿಗೂ ಪರಸ್ಪರ ಪರಿಚಯವಿದ್ದ ಕಾರಣ ಅವರಿಬ್ಬರು ಒಟ್ಟಿಗೆ ಬೆಂಗಳೂರಿಗೆ ಹೋಗೋದ್ರ ಬಗ್ಗೆ ಪೋಷಕರಿಗೆ ಯಾವ ಆಕ್ಷೇಪಣೆಯೂ ಇರಲಿಲ್ಲ. ಬಸ್ ಮಂಗಳೂರು ಡಿಪೋದಿಂದ ಹೊರಟಾಗ ಸ್ವಪ್ನ ಕಿಟಕಿಯಿಂದ ಹೊರಗೆ ನೋಡ್ತಿದ್ಲು. ಸಿಟಿಯ ಲೈಟ್ಗಳು ಕಣ್ಮರೆಯಾಗಿ ಕರಾವಳಿ ಕರ್ನಾಟಕದ ರಾತ್ರಿಯ ಕತ್ತಲೆ ಆವರಿಸ್ತಿತ್ತು. ಶರತ್ ತನ್ನ ಫೋನ್ನಲ್ಲಿ ಏನೋ ಸ್ಕ್ರೋಲ್ ಮಾಡ್ತಾ ಇಯರ್ಫೋನ್ ಹಾಕ್ಕೊಂಡು ಆಗಾಗ ಸ್ವಪ್ನ ತನ್ನ ದುಪ್ಪಟ್ಟವನ್ನು ಸರಿಪಡಿಸಿಕೊಳ್ಳೋ ಸೌಂದರ್ಯವನ್ನು ಕದ್ದು ನೋಡ್ತಿದ್ದ. ರಾತ್ರಿ 9 ಗಂಟೆಗೆ ಬಸ್ಸಿನ ಮೇನ್ ಲೈಟ್ಗಳು ಆಫ್ ಆದವು. ಇಡೀ ಬಸ್ ಮಂದವಾದ ನೀಲಿ LED ಬೆಳಕಿನಲ್ಲಿ ಮುಳುಗಿತು. ಹೆಚ್ಚಿನ ಪ್ರಯಾಣಿಕರು ಬಸ್ಸಿನ ಸೌಮ್ಯವಾದ ತೂಗಾಟಕ್ಕೆ ಆಗಲೇ ನಿದ್ದೆಗೆ ಜಾರಿದ್ರು. ಸ್ವಪ್ನಾಗೆ ಆಕಳಿಕೆ ಬಂತು. ಅವಳ ಕಣ್ಣುಗಳು ನಿದ್ದೆಯಿಂದ ಭಾರವಾಗಿದ್ವು. ನನಗೆ ನಿದ್ದೆ ಬರ್ತಿದೆ, ಮಲ್ಕೊಳ್ತೀನಿ ಅಂತ ಮೆಲ್ಲನೆ ಹೇಳಿ ತನ್ನ ದುಪ್ಪಟವನ್ನು ಭುಜದ ಸುತ್ತ ಹೊದ್ಕೊಂಡ್ಳು. ಶರತ್ ತಲೆಯಾಡಿಸಿ ಅವಳನ್ನು ಒಂದು ಕ್ಷಣ ನೋಡಿ ಮತ್ತೆ ತನ್ನ ಫೋನ್ ಕಡೆ ಗಮನ ಹರಿಸ್ದ. ರಾತ್ರಿ 10 ಗಂಟೆ. ಸ್ವಪ್ನ ಗಾಢ ನಿದ್ದೆಯಲ್ಲಿದ್ಲು. ಬಸ್ಸು ಅಲಗಾಡದಂತೆಲ್ಲ ಅವಳ ತಲೆ ಮೆಲ್ಲಗೆ ವಾಲಿ ಶರತ್ನ ಭುಜದ ಮೇಲೆ ಹೊರಗ್ತು. ಅವನು ಒಮ್ಮೆಲೆ ಸ್ತಬ್ಧನಾದ. ಫೋನ್ನ ಮಂಕಾದ ಬೆಳಕು ಅವನ ಮುಖದ ಮೇಲೆ ಬೀಳ್ತಿತ್ತು. ಅವಳ ಬಿಸಿ ಉಸಿರು ಅವನ ಕುತ್ತಿಗೆಗೆ ತಾಕ್ತಿತ್ತು. ಅವಳ ಉದ್ದನೆಯ ಕಪ್ಪು ಕೂದಲು ಅವನ ಕೈ ಮೇಲೆ ಚೆಲ್ಲಿತ್ತು. ಶರತ್ನ ಎದೆ ಬಡಿತ ಜೋರಾಯಿತು. ಅವನು ಮೊದಲಿಂದಲೂ ಸ್ವಪ್ನಾಳ ಮೇಲೆ ಆಸೆ ಇಟ್ಕೊಂಡಿದ್ದ. ಅವಳ ಆ ಕಣ್ಣುಗಳು, ಆ ನಾಚಿಕೆಯ ಮುಖ, ಆದರೆ ಯಾವತ್ತೂ ಅದನ್ನು ಹೇಳ್ಕೊಳ್ಳೋ ಧೈರ್ಯ ಮಾಡಿರಲಿಲ್ಲ. ಈಗವಳು ಇನ್ನೂ ಇಷ್ಟು ಹತ್ತಿರದಲ್ಲಿ ಅವಳ ತುಟಿಗಳು ನಿದ್ದೆಯಲ್ಲಿ ಸ್ವಲ್ಪ ತೆರ್ಕೊಂಡಿದ್ವು. ನೋಡಿದಾಗ ಅವನಿಗೆ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಆಕರ್ಷಣೆಯ ಸೆಳೆತಕ್ಕೆ ಒಳಗಾಗಿ ಅವನು ಅವಳ ಮುಖದ ಹತ್ತಿರ ಬಾಗ್ದ. ಅವನು ಉಸಿರು ನಡುಗ್ತಿತ್ತು. ಬಸ್ಸಲ್ಲಿ ಸಂಪೂರ್ಣ ನೀರವ ಮೌನ. ಕೇವಲ ಎಂಜಿನ್ ಸದ್ದು ಮತ್ತು ಕೆಲವರ ಗೊರಕೆ ಶಬ್ದ ಮಾತ್ರ ಕೇಳಿಸ್ತಿತ್ತು. ಶರತ್ ಸ್ವಪ್ನಾಳಿಗೆ ಮುತ್ತು ಕೊಡೋದಕ್ಕೆ ಶುರು ಮಾಡ್ದ. ಸ್ವಪ್ನ ಎಚ್ಚರ ಆದರೂ ಅವಳು ದೂರ ಸರಿಲಿಲ್ಲ. ಮೃದುವಾದ, ಅನಿಶ್ಚಿತವಾದ, ಆದರೆ ಇಷ್ಟು ದಿನಗಳ ಕಾಲ ಗುಪ್ತವಾಗಿ ಅಡಗಿದ್ದ ಆಸೆಯಿಂದ ಕೂಡಿದ ಮುತ್ತು ಅದಾಗಿತ್ತು.
ಸ್ವಪ್ನಾಳ ಕಣ್ಣುಗಳು ಶಾಕ್ನಿಂದ ಅಗಲಾದವು. ಅವಳು ತಕ್ಷಣ ನೇರವಾಗಿ ಕೂತ್ಕೊಂಡ್ಳು. ಶರತ್, ಏನು ಮಾಡ್ತಿದ್ಯಾ ನೀನು? ಅವಳು ಮೆಲ್ಲಗೆ ಪಿಸುಗುಟ್ಟಿದ್ಲು. ಅವಳ ಧ್ವನಿಯಲ್ಲಿ ಆಘಾತ ಮತ್ತು ಗೊಂದಲ ತುಂಬಿತ್ತು. ಆ ಮಂದ ಬೆಳಕಲ್ಲೂ ಅವಳ ಕೆನ್ನೆಗಳು ಕೆಂಪಾಗಿದ್ವು ಕಾಣ್ತಿತ್ತು. ಶರತ್ನ ಮುಖ ನಾಚಿಕೆ ಮತ್ತು ಭಯದಿಂದ ಬೆವರಲಾರಂಭಿಸಿತು. ನಾನು ಸಾರಿ ಸ್ವಪ್ನ, ನಂಗೆ ಏನಾಯಿತು ಅಂತ ಗೊತ್ತಾಗಲಿಲ್ಲ. ಕಂಟ್ರೋಲ್ ತಪ್ಪಿಬಿಟ್ಟೆ. ಇನ್ಮುಂದೆ ಆ ಥರ ಆಗಲ್ಲ ಬಿಡು ಅಂತ ತೊದಲುತ್ತಾ ತಲೆ ತಗ್ಸಿ ತನ್ನ ಕೈಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡ. ಸ್ವಪ್ನ ತನ್ನ ತುಟಿಗಳನ್ನು ಮುಟ್ಕೊಂಡ್ಳು. ಅವಳ ಹೃದಯ ಡಬಡಬ ಅಂತ ಬಡ್ಕೋತಾ ಇತ್ತು. ಅವಳಿಗೆ ಕೋಪ ಬಂದಿರಲಿಲ್ಲ, ಕೇವಲ ಆಶ್ಚರ್ಯ ಆಗಿತ್ತು. ಜೊತೆಗೆ ಅವಳಿಗೂ ಗೊತ್ತಿಲ್ಲದ ಒಂದು ರೀತಿಯ ರೋಮಾಂಚನ, ಕುತೂಹಲ ಶುರುವಾಗಿತ್ತು. ಅವಳು ಶರತ್ನನ್ನು ನೋಡಿದ್ಲು. ಅವನು ತಲೆ ತಗ್ಗಿಸಿ ಕೂತಿದ್ದ ರೀತಿ ನೋಡಿ ಅವಳಿಗೆ ಸ್ವಲ್ಪ ಮರುಕ ಉಂಟಾಯಿತು. ಇಟ್ಸ್ ಓಕೆ, ಅವಳ ಅತ್ಯಂತ ಮೃದುವಾಗಿ ಅವನಿಗೆ ಮಾತ್ರ ಕೇಳಿಸುವಂತೆ ಹೇಳಿದ್ಲು. ಆದರೆ ಇನ್ನೊಮ್ಮೆ ಈ ಥರ ಮಾಡಬೇಡ. ಇಬ್ಬರು ಆ ವಿಚಿತ್ರವಾದ ಮೌನದಲ್ಲಿ ಹಾಗೆ ಕೂತರು. ಬಸ್ಸಿನ ಸದ್ದು ಮಾತ್ರ ಅವ್ರ ನಡುವೆ ಇತ್ತು. ಮೌನ ದೀರ್ಘವಾಯಿತು. ಹೇಳಲಾಗದಂತಹ ಸೆಳೆತ ಇಬ್ಬರಲ್ಲೂ ಹೆಚ್ಚಾಗಿತ್ತು. ಸ್ವಪ್ನ ಕಿಟಕಿ ಹೊರಗೆ ನೋಡ್ತಿದ್ಲು. ಅವಳ ಮುಖದ ಪ್ರತಿಬಿಂಬ ಗಾಜಲ್ಲಿ ಮಸುಕಾಗಿ ಕಾಣಿಸ್ತಿತ್ತು. ಶರತ್ ತನ್ನ ಸೀಟಲ್ಲಿ ಚಡಪಡಿಸ್ತಾ ಆಗಾಗ ಅವಳನ್ನೇ ಕದ್ದು ನೋಡ್ತಿದ್ದ. ಕೊನೆಗೂ ಅವನೇ ಮೌನ ಮುರಿದು, ಸ್ವಪ್ನ, ನಾನು ಬೇಕು ಅಂತ ಹಾಗೆ ಮಾಡಲಿಲ್ಲ, ಪ್ಲೀಸ್ ಅದನ್ನು ಮರೆತು ಬಿಡ್ತೀಯಾ? ಸ್ವಪ್ನ ಅವನ ಕಡೆ ತಿರುಗಿ ಅವನ ಕಣ್ಣುಗಳನ್ನೇ ದಿಟ್ಟಿಸಿದ್ಲು. ನನಗೆ ಗೊತ್ತಿಲ್ಲ ಶರತ್, ಅದು ನಾನು ನಿರೀಕ್ಷೆ ಮಾಡಿರಲಿಲ್ಲ. ಅವಳು ಸ್ವಲ್ಪ ಹೊತ್ತು ಸುಮ್ಮನಾಗಿ ತನ್ನ ಕೆಳ ತುಟಿಯನ್ನು ಕಚ್ಕೊಂಡ್ಳು. ಆದರೆ ಬೇಕಿದ್ರೆ ನಾವು ಇನ್ನೊಮ್ಮೆ ಟ್ರೈ ಮಾಡಬಹುದು, ಹೇಗಿರುತ್ತೆ ಅಂತ ನೋಡೋಕೆ ಮಾತ್ರ. ಆದರೆ ಒಂದೇ ಒಂದು ಸಾರಿ, ಓಕೆನಾ? ಶರತ್ನ ಕಣ್ಣುಗಳು ಅಚ್ಚರಿಯಿಂದ ಅಗಲ ಆದವು. ಅವನ ಉಸಿರು ಬಿಗಿಯಾದಂತಾಯಿತು. ನಿಜವಾಗ್ಲೂ ನೀನು ಒಪ್ಕೊಂಡ್ಬಿಟ್ಯಾ? ಅವನು ನಡುಗೋ ಧ್ವನಿಯಲ್ಲಿ ಪಿಸುಗುಡ್ದ. ಅವಳ ನಾಚಿಕೆಯಿಂದ ಕೆನ್ನೆ ಕೆಂಪಾಗಿಸ್ಕೊಂಡು ತಲೆ ಆಡಿಸಿದ್ಲು. ಒಂದೇ ಒಂದು ಸಾರಿ ಮಾತ್ರ. ಅವರಿಬ್ಬರು ಮತ್ತೆ ಒಬ್ರಿಗೊಬ್ರು ಹತ್ರ ಆದರು. ಈ ಬಾರಿ ಹಿಂಜರಿಕೆ ಇರಲಿಲ್ಲ. ಅವ್ರ ತುಟಿಗಳು ಮತ್ತೆ ಒಂದಾದವು. ಆದರೆ ಈ ಬಾರಿ ಉದ್ದೇಶಪೂರ್ವಕವಾಗಿ, ಅತ್ಯಂತ ಆಳವಾಗಿ. ಈ ಸರಿಯವನು ಬರೀ ಹೊತ್ತಿಗೆ ನಿಲ್ಲಿಸಲಿಲ್ಲ. ತನ್ನ ಕೈ ತೆಗೆದು ಒಳಗೆ ಬಿಡೋದಕ್ಕೆ ಶುರು ಮಾಡ್ದ. ಆದರೆ ಸ್ವಪ್ನ ಅವನ ಕೈ ಹಿಡಿದು ತಡೆದ್ಲು, ಬೇಡ ಅಂತ. ಆದರೆ ಅದರಲ್ಲಿ ಜಾಸ್ತಿ ವಿರೋಧ ಇರಲಿಲ್ಲ. ಬಸ್ಸಲ್ಲಿ, ಆ ಕತ್ತಲೆಯಲ್ಲಿ, ಹಿಂದಿನ ಸೀಟಲ್ಲಿ ಅವರಿಬ್ಬರ ಆಟ ಶುರುವಾಯಿತು. ಹಾಗೆ ಕಟ್ಟಾದ ಜಾಗದಲ್ಲಿ ಅವರಿಬ್ಬರು ತಮ್ಮ ಆಟವನ್ನು ಮುಗಿಸಿ ಸುಸ್ತಾಗಿ ಹಾಗೆ ಒಬ್ಬರ ಮೇಲೊಬ್ಬರು ಮಲಗಿದ್ರು. ಬೆಳಗಿನ ಜಾವ ಬಸ್ಸು ಬೆಂಗಳೂರು ತಲುಪಿದಾಗ ಇಬ್ರಿಗೂ ಎಚ್ಚರ ಆಯಿತು. ಅವುಗಳು ಅವನನ್ನು ತಪ್ಪಿಕೊಂಡು, ನೀ ಕೊಟ್ಟ ಸುಖನ ನಾನು ಯಾವತ್ತಿಗೂ ಮರೆಯೋದಿಲ್ಲ ಅಂತ ಹೇಳಿದಾಗ ಅವನು ಕೂಡ, ಹೌದು, ನನಗಿವತ್ತಿನ ರಾತ್ರಿನ ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಒಂದು ಮಾತು, ಈ ರಾತ್ರಿ ನನಗೆ ಮತ್ತೆ ಬೇಕು ಬೇಕು ಅನ್ನಿಸ್ತಿದೆ. ನಮ್ಮಿಬ್ಬರ ಭೇಟಿ ಮತ್ತೆ ಇನ್ಯಾವಾಗ ಅಂತ ಕೇಳ್ದ. ಅದಕ್ಕವಳು ಆದಷ್ಟು ಬೇಗ ಅಂತ ಹೇಳಿ ತನ್ನ ಬ್ಯಾಗ್ ತಗೊಂಡು ಹೊರಟ್ಲು. ಇಬ್ಬರು ತಮ್ಮ ಮನೆ ತಲುಪಿದ್ರು. ಮಾತಾಡಿ ಊಟ ಮಾಡಿ ರೂಮಿಗೆ ಬಂದಾಗ ಮತ್ತದೇ ನೆನಪುಗಳು. ಮತ್ತೊಮ್ಮೆ ಆ ನೆನಪುಗಳು ಬೇಕು ಅಂತ ಅನ್ಸೋದಕ್ಕೆ ಶುರುವಾದವು. ಇಬ್ಬರು ಚಾಟಿಂಗ್ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು. ಹಾಯ್, ಏನು ಮಾಡ್ತಾ ಇದೆಯಾ ಅಂತ ಶರತ್ ಕೇಳಿದಾಗ, ಸ್ವಪ್ನ, ಏನಿಲ್ಲ, ನಿನ್ನನ್ನೇ ನೆನಪಿಸ್ಕೊಳ್ತಾ ಇದ್ದೆ ಅಂತ ಹೇಳಿದ್ಲು. ಆಗ ಶರತ್, ಓ ಹೌದಾ, ಮತ್ತೆ ಬರಲಾ ನಿಮ್ಮ ಮನೆಗೆ ಅಂತ ಕೇಳ್ದ. ಅಷ್ಟೊಂದು ಧೈರ್ಯ ಬಂದ್ಬಿಟ್ಟಿದ್ಯಾ ಅಂತ ಅವಳು ಹೇಳಿದ್ಲು. ಸರಿ ಬಾ ಅಂತ ಕರೆದು ನೋಡು, ನನಗೆಷ್ಟು ಧೈರ್ಯ ಆಗಿದೆ ಅಂತ ನಿನಗೇ ತೋರಿಸ್ತೀನಿ ಅಂತ ಅವನು ಹೇಳಿದಾಗ, ಸರಿ ಬಾ ಅಂತ ಹೇಳಿಬಿಟ್ಲು. ಇವನಿಗೆ ಇಷ್ಟು ರಾತ್ರಿನಲ್ಲಿ ಬರೆಯೋದಕ್ಕೆ ಧೈರ್ಯ ಇಲ್ಲ ಅಂತ ಅವಳು ತಿಳ್ಕೊಂಡಿದ್ಲು. ಆದರೆ ಅರ್ಧ ಗಂಟೆ ನಂತರ ಬಾಲ್ಕನಿಯ ಡೋರ್ ಶಬ್ದ ಮಾಡ್ತು. ಈಗ ನಿಜಕ್ಕೂ ಸ್ವಪ್ನಾಳಿಗೆ ಭಯ ಆಗೋದಕ್ಕೆ ಶುರುವಾಯಿತು. ನಿಧಾನಕ್ಕೆ ಎದ್ದು ಬಂದು ಬಾಲ್ಕನಿ ಡೋರ್ ತೆಗೆದಾಗ ಚಂದಿರನ ಬೆಳಕನ್ನೇ ಅವಳ ಚಂದಿರ ಮುಖದಲ್ಲಿ ನಗು ಹೊತ್ತು ನಿಂತಿದ್ದ. ಇವಳಿಗೂ ಒಂದು ಕ್ಷಣ ಖುಷಿ ಆದರೂ
ಮತ್ತೆ ಭಯದಿಂದ ಅವನನ್ನು ಒಳಗೆ ಎಳ್ಕೊಂಡು ಬಾಲ್ಕನಿಯ ಆ ಡೋರನ್ನು ಲಾಕ್ ಮಾಡಿದ್ಲು. ಶರತ್, ಇದೇನು ಮಾಡ್ತಿದ್ಯಾ ನೀನು? ಮನೆಯಲ್ಲಿ ಗೊತ್ತಾದರೆ ತುಂಬ ತೊಂದರೆ ಆಗತ್ತೆ ಅಂತ ಅವಳು ಹೇಳಿದಾಗ ಅವನು ಏನೂ ಮಾತಾಡದೆ ಸೀದಾ ಹೋಗಿ ಅವಳು ಬೆಡ್ ಮೇಲೆ ಕೂರ್ತಾ, ನೀನೇ ತಾನೇ ಹೇಳಿದ್ದು ಬಾ ಅಂತ, ಅದಕ್ಕೆ ಬಂದೆ ಅಂತ ಹೇಳ್ದ. ಆಗೋಳು ಭಯದಿಂದ ಕೈ ಹಿಸುಕ್ತಾ, ನಾನು ಸುಮ್ಮನೆ ತಮಾಷೆ ಮಾಡ್ತಿದ್ಯಾ ಅಂತ ಹೇಳಿ ಬಾ ಅಂತ ಕರೆದಿದ್ದು, ಆದರೆ ನೀನು ನಿಜವಾಗ್ಲೂ ಬರ್ತಿದ್ಯಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಈಗ ಮನೆಯಲ್ಲಿ ನೋಡಿದ್ರೆ ತುಂಬಾ ತೊಂದರೆ ಆಗತ್ತೆ. ಈಗ ನೀನು ಇಲ್ಲಿಂದ ಹೊರಡು, ನಾನು ಬೆಳಗ್ಗೆ ನಿನಗೆ ಸಿಗ್ತೀನಿ ಅಂತ ಹೇಳಿದಾಗ ಅವನು ನಿಧಾನವಾಗಿ ತುಟಿ ಅಂಚಲ್ಲಿ ಸಣ್ಣದಾಗಿ ನಗ್ತಾ ಎದ್ದು ನೇರವಾಗಿ ಸ್ವಪ್ನಾಳ ಹತ್ತಿರ ಬಂದು ಅವಳ ಕಿವಿಯ ಹತ್ತಿರ ಬಾಗಿ, ಹೋಗೋದಕ್ಕೆಲ್ಲ ಬಂದಿರೋದು ನಿನ್ನನ್ನು ಕಚ್ಚಿ ತಿನ್ನೋದಕ್ಕೆ ಅಂದಾಗ ಅವಳ ಎದೆ ಬಡ್ತ ತುಂಬ ಜೋರಾಯಿತು. ಅವಳ ಎದೆ ಹೊಡ್ಕೊಳ್ಳೋದು ಅವನಿಗೂ ಕೇಳಿಸ್ತಿತ್ತು. ನಿಧಾನವಾಗಿ ಅವಳು ಎದೆ ಬಡಿತ ಭಾಗದಲ್ಲಿ ಒಂದು ಮುತ್ತು ಕೊಟ್ಟ. ಭಯ ಪಡಬೇಡ ಅಂತ ಹೇಳಿ ಗಟ್ಟಿಯಾಗಿ ಅಪ್ಕೊಂಡ. ಅಷ್ಟೆ, ಅವಳು ಕೂಡ ಅವನ ತೋಳಲ್ಲಿ ಕರಗೋದ್ಲು. ಇದೇ ರೀತಿ ಅವರಿಬ್ಬರ ಸಂಬಂಧ ಮುಂದುವರಿತಾನೇ ಸಾಗಿದೆ. ಕಥೆಯಲ್ಲಿ ಮುಗಿಯುತ್ತೆ. ಕಥೆಯ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದೇ ರೀತಿ ಕಥೆಗಳು ನನ್ನ ಚಾನಲಲ್ಲಿ ಬರ್ತಾನೆ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಬಾಯ್.